ಹರಿ ಓಂ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು 3 ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. ಈ 3 ಎಕ್ಸಸೈಸನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಲೋವರ್ ಬೆಲ್ಲಿ, ಅಪ್ಪರ್ ಬೆಲ್ಲಿ ಹಾಗೆ ಸೈಡ್ ಪ್ಯಾಟನ್ನು ಅತ್ಯಂತ ಈಸಿಯಾಗಿ ನೀವು ಕಡಿಮೆ ಮಾಡ್ಕೊಳ್ಬೋದು. ಹಾಗಾದರೆ ಬನ್ನಿ ಆ 3 ಎಕ್ಸಸೈಸ್ ಯಾವುದು ಅನ್ನೋದನ್ನು ತಿಳಿದುಕೊಳ್ಳೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ್ ಶ್ರೀಕಾಂತ್. ಬನ್ನಿ ವೀಕ್ಷಕರೇ, ಈಗ 3 ಎಕ್ಸಸೈಸನ್ನು ಅಭ್ಯಾಸ ಮಾಡ್ತಾ ನಮ್ಮ ಹೊಟ್ಟೆ ಭಾಗ ಹಾಗೂ ಸೊಂಟದ ಭಾಗದಲ್ಲಿ ತುಂಬಿರುವಂಥ ಪ್ಯಾಟನ್ನು ಕರಗಿಸಿಕೊಳ್ಳೋಣ. ಈಗ ಮೊದಲನೇ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. 2 ಕಾಲುಗಳನ್ನು ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ಪ್ರೆಡ್ ಮಾಡಿಕೊಳ್ಳಿ. ಹಾಗೆ 2 ಕೈಯನ್ನು ನಿಮ್ಮ ಭುಜದ ಅಂತರಕ್ಕೆ ಮೇಲೆತ್ತಿ ಎಕ್ಸೇಲ್ ಮಾಡ್ಕೊಳ್ತಾ ಟ್ವಿಸ್ಟ್ ಮಾಡಿ, ಹಾಗೆ ಬಲಹಸ್ತದಿಂದ ಎಡಪಾದವನ್ನು ಟಚ್ ಮಾಡಿ, ಮತ್ತು ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಈ ರೀತಿಯಾಗಿ ನೀವು 20 ಟೈಮ್ಸ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಉಸಿರಾಟ ಆಳ ಮತ್ತು ದೀರ್ಘವಾಗಿರಲಿ. 20 ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು ರಿಲ್ಯಾಕ್ಸ್ ಮಾಡಿ. ಇದು ಮೊದಲನೇ ಎಕ್ಸಸೈಸ್. ಈಗ ಎರಡನೇ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. ಕೈಯನ್ನು ಇಂಟರ್ಲಾಕ್ ಮಾಡ್ಕೊಳ್ತಾ ಹಾಗೆ ತಲೆಯ ನೇರ ಮೇಲಕ್ಕೆತ್ತಿ, ಸಾಧ್ಯವಾದಷ್ಟು ಸೊಂಟದ ಮೇಲ್ಭಾಗವನ್ನು ಮೇಲಕ್ಕೆ ಪುಷ್ ಮಾಡ್ಕೊಳ್ಳಿ. ಎಕ್ಸೇಲ್ ಮಾಡ್ಕೊಳ್ತಾ ಮುಂದಕ್ಕೆ ಬೆಂಡಾಗಿ, ಹಾಗೆ ಇನ್ಹೇಲ್ ಮಾಡ್ತಾ ಮತ್ತೆ ಮೇಲಕ್ಕೆ ಎಕ್ಸೇಲ್ ಆ್ಯಂಡ್ ಇನ್ಹೇಲ್. ಟೈಮ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್. 20 ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು ಹಾಗೆ 2 ಕೈಗಳನ್ನು ರಿಲೀಸ್ ಮಾಡ್ಕೊಳ್ಳಿ. ಇದು ಎರಡನೇ ಎಕ್ಸಸೈಸ್. ಈಗ ಮೂರನೇ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. ಮತ್ತೆ ಕೈಗಳನ್ನು ಇಂಟರ್ಲಾಕ್ ಮಾಡ್ಕೊಳ್ತಾ 2 ಹಸ್ತವನ್ನು ತಲೆಯ ಹಿಂಬದಿಯಲ್ಲಿ ಇಟ್ಕೊಳ್ಳಿ. ಹಾಗೆ ಎಕ್ಸೇಲ್ ಮಾಡ್ಕೊಳ್ತಾ ನಿಮ್ಮ ಲೆಫ್ಟ್ ಸೈಡ್ ಬೆಂಡ್ ಆಗಿ ಇನ್ಹೇಲ್ ಮಾಡ್ತಾ ಸೆಂಟರಿಗೆ ಬನ್ನಿ, ಹಾಗೆ ಎಕ್ಸೇಲ್ ರೈಟ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಇಲ್ಲೂ ಕೂಡ 20 ಟೈಮ್ಸ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ಈ 3 ಎಕ್ಸಸೈಸ್ ನೀವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಭಾಗ ಹಾಗೂ ಸೊಂಟದ ಭಾಗದಲ್ಲಿರುವಂಥ ಬೊಜ್ಜನ್ನು ಅತ್ಯಂತ ಸರಳವಾಗಿ ಕಡಿಮೆ ಮಾಡ್ಕೊಳ್ಬೋದು. 20 ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು ಹಾಗೆ ಕೈಯನ್ನು ರಿಲೀಸ್ ಮಾಡ್ಕೊಳ್ತಾ 2 ಕಾಲುಗಳನ್ನು ಒಂದಕ್ಕೊಂದು ಜೋಡಣೆ ಮಾಡಿ ರಿಲ್ಯಾಕ್ಸ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, 3 ಎಕ್ಸಸೈಸ್ ನಮ್ಮ ಹೊಟ್ಟೆ ಭಾಗ ಹಾಗೂ ಸೊಂಟದ ಭಾಗದಲ್ಲಿ ತುಂಬಿರುವಂಥ ಬೊಜ್ಜನ್ನು ಕರಗಿಸಿಕೊಳ್ಳಲು. ಈ ಎಲ್ಲ ಎಕ್ಸಸೈಸನ್ನು ನೀವು 20 ಟೈಮ್ಸ್ 3 ಸೆಟ್ ಆಗಿ ಅಭ್ಯಾಸ ಮಾಡ್ತಾ ನಿಮ್ಮ ಸೊಂಟದ ಭಾಗ ಹಾಗೂ ಹೊಟ್ಟೆಯ ಭಾಗದಲ್ಲಿ ತುಂಬಿರುವಂಥ ಬೊಜ್ಜನ್ನು ಅತ್ಯಂತ ಸರಳವಾಗಿ ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹರಿ ಓಂ.